ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಧೀರ್ ಸರ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿ. ಓಕೆ, ಇವತ್ತಿನ ಒಂದು ಹೊಸ ತರಗತಿಯೊಂದಿಗೆ ಬಂದಿದ್ದೇನೆ. ಯಾವುದಪ್ಪ ಅನ್ನಕ್ಕೆದಾಗ ಭಾರತದ ಜೀವಗೋಳ ತಾಣಗಳು, ಓಕೆ, ಅಥವಾ ಆಂಗ್ಲ ಭಾಷೆಯಲ್ಲಿ ಬಯೋಸ್ಫಿಯರ್ ರಿಸರ್ವ್ ಅಂತ ಹೇಳಿ. ಓಕೆ, ಪ್ರಿಯ ಸ್ನೇಹಿತರೆ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳಿ, ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೇ ಇದು PC ಗೆ ಬರ್ತದೋ, ESI ಬರ್ತದೋ, FDA ಬರ್ತದೇನ್ರಿ, SDA ಬರ್ತದೇನ್ರಿ, ಗ್ರೂಪ್ C ಬರ್ತದೇನ್ರಿ, ಆರ್ಮಿಗೆ ಬರ್ತದೇನ್ರಿ, ಇದೆಲ್ಲ ಏನಪ್ಪ ಅಂದ್ರೆ ಕೇಳುವಂತದಿಲ್ಲ. ಸಿಲೆಬಸ್ ಒಂದೇ ಆಗಿರುತ್ತದೆ. ದಯಮಾಡಿ ಇದನ್ನೆಲ್ಲ ನೀವೆಂತಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಓಕೆ, ಸಿಲೆಬಸ್ ಒಂದೇ ಇರ್ತದೆ. ಓಕೆ, ನಿಮ್ಗೆ ಯಾವುದೇ ಸಂದೇಹಗಳು ಇರಬಾರದು. ಓಕೆ, ಕ್ಲಿಯರ್? ಎಸ್, ಪ್ರಿಯ ಸ್ನೇಹಿತರೆ, ನಾನು ನೇರವಾಗಿ ತರಗತಿಗೆ ಏನಪ್ಪಾ ಅಂತ ಮಾಡ್ತಾ ಇರ್ತೀನಿ. ಓಕೆ, ಯಾವ್ದ್ರಿ? ಜೀವಗೋಳ ತಾಣಗಳು ಅಥವಾ ಬಯೋಸ್ಫಿಯರ್ ರಿಸರ್ವ್ ಅಂತ ಹೇಳಿ. ಓಕೆ, ಪ್ರಿಯ ಸ್ನೇಹಿತರೆ, ಸರ್, ಜೀವಗೋಳ ತಾಣಗಳು ಎಂದರೆ ಓಕೆ ಪರಿಸರ ಮತ್ತು ಜೀವಿಗಳನ್ನು ಸಂರಕ್ಷಣೆ ಮಾಡುವುದನ್ನೇ ನಾವು ಜೀವಗೋಳ ತಾಣಗಳೆಂದು ಕರೆಯುತ್ತೇವೆ ಅಥವಾ ಬಯೋಸ್ಫಿಯರ್ ರಿಸರ್ವ್ ಅಂತ ಕರಿತೀವಿ. ಓಕೆ, ಎಸ್, ಪ್ರಿಯ ಸ್ನೇಹಿತರೆ, ಭಾರತದಲ್ಲಿ ಒಟ್ಟು ಜೀವಗೋಳ ತಾಣಗಳ ಸಂಖ್ಯೆ ಎಷ್ಟಿದಾವ ಅಂತ ಕೇಳ್ತಾನೆ. ಭಾರತದಲ್ಲಿ ಜೀವಗೋಳ ತಾಣಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಓಕೆ ರೀ, ಭಾರತದಲ್ಲಿ ಜೀವಗೋಳ ತಾಣಗಳ ಸಂಖ್ಯೆ, ಓಕೆ, ತಾಣಗಳ ಸಂಖ್ಯೆ ಎಷ್ಟಿದಾವಪ್ಪ ಅಂತ ಕೇಳಿದಾಗ 18 ಅಂತ ಗೊತ್ತಿರ್ಬೇಕಾಗತ್ತೆ. ಓಕೆ, ಏನ್ರಿ? 18 ಅಂತಂತೇಳಿ. ಓಕೆ, ಎಸ್, ಹಾಗಪ್ಪ ಅಂತಲ್ಲಿ ಇದರಲ್ಲಿ ಯುನೆಸ್ಕೋ ಪಾರಂಪರ ಪಟ್ಟಿಗೆ ಸೇರಿದ ತಾಣಗಳು ಎಷ್ಟಿದಾವ ಅಂತ ಕೇಳ್ತಾನೆ. ಯುನೆಸ್ಕೋ ಪಾರಂಪರ ಪಟ್ಟಿಗೆ ಸೇರಿದ ತಾಣಗಳು 12 ಅಂತಂತ ಗೊತ್ತಿರ್ಬೇಕಾಗತ್ತೆ. ಓಕೆ, ಎಸ್, ಭಾರತದ ಪ್ರಥಮ ಜೀವಗೋಳ ತಾಣ ಯಾವುದು ಅಂತ ಕೇಳ್ತಾನೆ. ಭಾರತದ ಪ್ರಥಮ ಜೀವಗೋಳ ತಾಣ, ಭಾರತದ ಪ್ರಥಮ ಜೀವಗೋಳ ತಾಣ ಅಂತಂತೇಳಿ ಯಾವ್ದಪ್ಪ ಅಂತ ಕೇಳಿದಾಗ ನೀಲಗಿರಿ ಅಂತಂತೇಳಿ. ಓಕೆ, ಎಸ್, ಇದು ಯಾವ ವರ್ಷದಲ್ಲಿ ಏನಪ್ಪಾ ಅಂದ್ರ ಇದು ನೀಲಗಿರಿ ಅಂತಂದ್ರೆ ಯಾವ ವರ್ಷದಲ್ಲಿ ಏನಪ್ಪಾ ಅಂತಲ್ರಿ ಸೇರ್ಪಡೆಯಾಗಿದೆ ಅಂತ ಕೇಳಿದಾಗ 1986. ಓಕೆ, 1986ರಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಜೀವಗೋಳ ತಾಣಕ್ಕೆ ಸೇರಿದ ಪ್ರಥಮ ತಾಣ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಅತ್ಯಂತ ದೊಡ್ಡ ಜೀವಗೋಳ ತಾಣ ಯಾವುದು ಅಂತ ಕೇಳ್ತಾನೆ. ಓಕೆ, ದೊಡ್ಡ ತಾಣ ಯಾವ್ದಪ್ಪ ಅಂತ ಕೇಳಿದಾಗ ರನ್ ಆಫ್ ಕಚ್ ಅಂತಂತೇಳಿ. ಓಕೆ, ರನ್ ಆಫ್ ಕಚ್ ಅಂತೇಳಿ, ಕಚ್ ಅನ್ನುವಂಥದ್ದು ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ. ಓಕೆ, ಯಾವ್ದು ಇದು? ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ. ಓಕೆ, ಎಸ್, ಹಾಗಪ್ಪ ಅಂದ್ರ ಭಾರತದ ಅತ್ಯಂತ ಚಿಕ್ಕ ಜೀವಗೋಳ ತಾಣ ಯಾವುದು ಅಂತ ಕೇಳ್ತಾನೆ. ಭಾರತದ ಅತ್ಯಂತ ಚಿಕ್ಕ ಜೀವಗೋಳ ತಾಣ, ಓಕೆ ರೀ, ಚಿಕ್ಕದ ಯಾವ್ದಪ್ಪ ಅಂತ ಕೇಳಿದಾಗ ಎಂತಲ್ರಿ ಪನ್ನಾ ಅಂತಂತ ಹೇಳಿ. ಯಾವ್ದ್ರಿದು? ಪನ್ನಾ. ಓಕೆ, ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದಪ್ಪ ಅಂತ ಕೇಳಿದಾಗ ಇದು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ ಅಂತ ಗೊತ್ತಿರಬೇಕಾಗತ್ತೆ. ಯಾವುದು? ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಓಕೆ, ಎಸ್, ಹಾಗಪ್ಪ ಅಂತಲ್ಲಿ ಇತ್ತೀಚೆಗೆ ಯುನೆಸ್ಕೋ ಪಾರಂಪರ ಪಟ್ಟಿಗೆ ಸೇರಿದ ತಾಣ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಪನ್ನಾ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದು? ಪನ್ನಾ ಅಂತಂದ್ರೆ ಯಾವ ವರ್ಷದಲ್ಲಿ ಸೇರ್ಪಡೆ ಆಯ್ತು ಅಂತ ಕೇಳಿದಾಗ ಅಂತಲ್ರಿ ನಿಮ್ಗೆ ಗೊತ್ತಿರಬೇಕಾಗತ್ತೆ 2021 ಅಂತಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್, ಪ್ರಿಯ ಸ್ನೇಹಿತರೆ, 2021ರಲ್ಲಿ ಸೇರ್ಪಡೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ನಾವು ಈ ಜೀವಗೋಳ ತಾಣಗಳೇನಪ್ಪಾ ಅಂತಲ್ರಿ ನಕ್ಷೆಯ ಮೂಲಕ ಏನಪ್ಪಾ ಅಂತಲ್ಲ ಅಧ್ಯಯನ ಮಾಡ್ತಾ ಹೋಗೋಣಂತೆ. ಓಕೆ, ಓಕೆ, ಎಸ್, ಪ್ರಿಯ ಸ್ನೇಹಿತರೆ, ನಾವು ನಕ್ಷಾ ಮೂಲಕ ನಾವು ಅಧ್ಯಯನ ಮಾಡ್ತಾ ಹೋಗ್ಬೇಕಾಗತ್ತೆ. ಹಾಗಾದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಕ್ಷಾ ಮೂಲಕ ಕಲಿಬೇಕು. ಲಿಸ್ಟ್ ಮಾಡಿ ಓದಿದ್ರೆ ನಿಮಗೆ ಸಕ್ಸಸ್ ಸಿಗುವುದಿಲ್ಲ, ಇದು ನನ್ನ ಗ್ಯಾರಂಟಿ ಆಗಿರುತ್ತದೆ. ಓಕೆ, ಹಾಗಪ್ಪ ಅಂತಲ್ರಿ ಭಾರತದಲ್ಲಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಏನಪ್ಪಾ ಅಂತಲ್ಲ ನಿಮ್ಗೆ ಸವಿಸ್ತಾರವಾಗಿ ಅಂತಲ್ಲ ಗೊತ್ತಿರಬೇಕಾಗತ್ತೆ. ನಿಮ್ಗೆ ಏನೇ ಡೌಟ್ಸ್ ಗಳಿದ್ರೆ ನೀವು ಹಿಂದಿನ ನನ್ನ ಪ್ಲೇ ಲಿಸ್ಟ್ ನಲ್ಲಿ ಹೋಗಿ, ಮೊದಲನೇ ವಿಡಿಯೋ ಆಗಿರುತ್ತದೆ. ಆ ವಿಡಿಯೋದಲ್ಲಿ 28 ರಾಜ್ಯಗಳನ್ನು ಯಾವ ತರ ಅಂತ ಗುರುತಿಸ್ಕೋಬೇಕು ಅನ್ನೋದಂತಪ್ಪ ಅಂತಲ್ಲ ಇನ್ನ ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ಪ್ಲೇ ಲಿಸ್ಟ್ ನಲ್ಲಿ ನೋಡಿ. ಓಕೆ, ಎಸ್, ನಾನು ಈಗ ಎಂತಲಪ್ಪ ಅಂತಲ್ರಿ ಇಲ್ಲಿ ನಾನು ಜೀವಗೋಳ ತಾಣಗಳು ಮಾತ್ರ ಏನಪ್ಪಾ ಅಂತಲ್ಲ ರಾಜ್ಯಗಳನ್ನ ಮಾತ್ರ ಗುರುತಿಸ್ತಾ ಹೋಗ್ತಾ ಇರ್ತೀನಿ. ಓಕೆ, ಎಸ್, ಹಾಗಪ್ಪ ಅಂತಲ್ರಿ ಯಾವ್ಯಾವ ರಾಜ್ಯದಲ್ಲಿ ಇದಾವ ಅಂತೇಳಿ ಮೊದಲ ರಾಜ್ಯಗಳನ್ನು ಗುರುತಿಸ್ಕೋಬೇಕು. ನಕ್ಷಾ ಮೂಲಕ ಕಲಿಬೇಕು,
ನಕ್ಷಾ ಮೂಲಕ ಕಲಿಬೇಕು. ಪದೇ ಪದೇ ಈ ಮಾತನ್ನ ನಾನು ಬಳಸ್ತಾ ಇದ್ದೇನೆ. ಓಕೆ, ಎಸ್. ಹಾಗಪ್ಪ ಅಂತಲ್ರಿ ಮೊದಲನೇದು ಯಾವ್ದಪ್ಪ ಅಂತ ಕೇಳಿದಾಗ ಹಿಮಾಚಲ ಪ್ರದೇಶ. ಯಾವುದು? ಹಿಮಾಚಲ ಪ್ರದೇಶ. ನಂತರ ನೇರವಾಗಿ ನಾವು ಉತ್ತರಾಖಂಡಕ್ಕೆ ಬರೋಣ. ಓಕೆ ರೀ, ಯಾವ್ದ್ರಿ? ಉತ್ತರಾಖಂಡಕ್ಕೆ ಬರೋಣ. ನಂತರ ಎಲ್ಲಿ ಹೋಗೋಣ? ಸಿಕ್ಕಿಂ ರಾಜ್ಯ. ಯಾವ್ದ್ರಿ? ಸಿಕ್ಕಿಂ ರಾಜ್ಯ. ಭಾರತದ ಹೆಬ್ಬಳ್ಳಿನ ಆಕಾರದಲ್ಲಿರುವಂತಹ ರಾಜ್ಯ ಯಾವ್ದಂತ ಕೇಳಿದಾಗ ಸಿಕ್ಕಿಂ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್. ಹಾಗಪ್ಪ ಅಂದ್ರ ನಂತರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಪ್ರಮುಖವಾಗಿ ಅರುಣಾಚಲ ಪ್ರದೇಶ. ಯಾವ್ದ್ರಿ? ಅರುಣಾಚಲ ಪ್ರದೇಶ. ಓಕೆ, ನಂತರ ಯಾವ್ದಪ್ಪ ಅಂತ ಕೇಳಿದಾಗ ಇಲ್ಲಿ ಅಸ್ಸಾಂ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದು? ಅಸ್ಸಾಂ ರಾಜ್ಯ ಅಂತ ಹೇಳಿ. ನಂತರ ಅದರ ಪಕ್ಕದಲ್ಲಿ ಮೇಘಾಲಯ ಅಂತ ಹೇಳಿ. ಯಾವ್ದು? ಮೇಘಾಲಯ. ಓಕೆ, ನಂತರ ಯಾವಪ್ಪ ಅಂತ ಕೇಳಿದಾಗ ನೇರವಾಗಿ ಇಲ್ಲಿ ಯಾವಪ್ಪ ಅಂತಂದ್ರೆ ವೆಸ್ಟ್ ಬೆಂಗಾಲ್ ಅಂತಂದ್ರೆ ಅಥವಾ ಪಶ್ಚಿಮ ಬಂಗಾಲ್ ಅಂತಂತೇಳಿ. ಓಕೆ, ನಂತರ ಯಾವಪ್ಪ ಅಂತ ಕೇಳಿದಾಗ ಇಲ್ಲಿ ಒಡಿಸ್ಸಾ ರಾಜ್ಯ ಅಂತಂತೇಳಿ. ಯಾವ್ದು? ಒಡಿಸ್ಸಾ ರಾಜ್ಯ. ನಂತರ ಇಲ್ಲಿ ಯಾವಪ್ಪ ಅಂತ ಕೇಳಿದಾಗ ಇಲ್ಲಿ ಆಂಧ್ರ ಪ್ರದೇಶ. ಯಾವ್ದು? ಆಂಧ್ರ ಪ್ರದೇಶ. ನಂತರ ಯಾವುದು? ಇಲ್ಲಿ ತಮಿಳ್ನಾಡು. ಓಕೆ, ತಮಿಳ್ನಾಡು. ನೇರವಾಗಿ ನಾವು ಕೇರಳ ರಾಜ್ಯ. ಯಾವುದು? ಕೇರಳ ರಾಜ್ಯ. ನೇರವಾಗಿ ಜಂಪ್ ಎಲ್ಲಿ ಹೊಡಿಬೇಕು? ಗುಜರಾತ್. ಯಾವ್ದ್ರಿ? ಗುಜರಾತ್. ಗುಜರಾತ್ ಆದ ನಂತರ ನೇರವಾಗಿ ಮಧ್ಯಪ್ರದೇಶ್. ಯಾವುದು? ಮಧ್ಯಪ್ರದೇಶ್. ಓಕೆ, ಇಷ್ಟ ರಾಜ್ಯ ನೇರವಾಗಿ ಅಲ್ಲಿಂದ ಮಧ್ಯಪ್ರದೇಶದಿಂದ ನಮ್ಮ ಇಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರುವಂತಹ ಅಂಡಮಾನ್ ನಿಕೋಬಾರ್. ಯಾವುದು? ಅಂಡಮಾನ್ ನಿಕೋಬಾರ್. ಓಕೆ, ಗೊತ್ತಿರಬೇಕು. ಅಂಡಮಾನ್ ನಿಕೋಬಾರ್ ಅಂತ ಹೇಳಿ. ಓಕೆ, ಪ್ರಿಯ ಸ್ನೇಹಿತರೆ ನೋಡಿ. ಓಕೆ, ನೋಡಿ ಮೊದಲನೇದು ಯಾವುದು? ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ ನಂತರ ಯಾವುದು? ನಾವು ನೇಪಾಳ ರಾಜ್ಯ ದಾಟ್ತೀವಿ. ಸಾರಿ, ನೇಪಾಳ ದೇಶವನ್ನು ದಾಟ್ತೀವಿ. ನೇಪಾಳ ದೇಶ ದಾಟಿದ ಮೇಲೆ ಅಂತಲ್ಲ ಅಲ್ಲಿ ಕಂಡು ಬರೋದು ಯಾವುದು? ಉತ್ತರಾಖಂಡ. ಉತ್ತರಾಖಂಡದ ನಂತರ ಯಾವುದು? ಸಿಕ್ಕಿಂ. ಸಿಕ್ಕಿಂ ಆದ ನಂತರ ಯಾವುದು? ಅರುಣಾಚಲ ಪ್ರದೇಶ. ಅದೇ ಕೆಳಗಡೆ ಓಕೆ ಆಸಾಂ. ಅದರ ಪಕ್ಕದಲ್ಲಿ ಮೇಘಾಲಯ. ಮೇಘಾಲಯ ನಂತರ ನೇರವಾಗಿ ಪಶ್ಚಿಮ ಬಂಗಾಳ. ಅದರ ನಂತರ ನೇರವಾಗಿ ಮತ್ತೆ ಇಲ್ಲಿ ಒಡಿಸ್ಸಾ ರಾಜ್ಯ. ಒಡಿಸ್ಸಾ ಆದ ನಂತರ ನೆಕ್ಸ್ಟ್ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ ಆದ ನಂತರ ಯಾವುದು? ತಮಿಳ್ನಾಡು. ತಮಿಳ್ನಾಡು ಆದ ನಂತರ ಕೇರಳ. ಕೇರಳ ಆದ ನಂತರ ನೇರವಾಗಿ ಗುಜರಾತ್. ಗುಜರಾತ್ ನಂತರ ನೇರವಾಗಿ ಎಲ್ಲಿ? ಮಧ್ಯಪ್ರದೇಶ್. ಮಧ್ಯಪ್ರದೇಶದಿಂದ ನೇರವಾಗಿ ಅಂಡಮಾನ್ ನಿಕೋಬಾರ್. ನೋಡಿದ್ರಿ ಈ ಮೈಂಡ್ ಮ್ಯಾಪ್ ನನ್ನ ತಲೆಯಲ್ಲಿದೆ. ಓಕೆ, ಎಸ್ ಪ್ರಿಯ ಸ್ನೇಹಿತರೆ ನೋಡ್ತಾ ಹೋಗಿ. ಓಕೆ, ಎಲ್ಲ ಯಾವ್ಯಾವ ಅಂತಲ್ಲ ಬಯೋಸ್ಫಿಯರ್ ಇದಾವೆ ಅಂತ ಗುರುತಿಸೋಣ. ಓಕೆ, ಎಸ್. ಹಾಗಾರಪ್ಪ ಅಂತಲ್ಲಿ ಹಿಮಾಚಲ ಪ್ರದೇಶ್. ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುವಂತ ಬಯೋಸ್ಫಿಯರ್ ಯಾವ್ದಪ್ಪ ಅಂತ ಕೇಳಿದಾಗ ಶೀತ ಮರುಭೂಮಿ. ಯಾವುದು? ಶೀತ ಮರುಭೂಮಿ. ಶೀತ ಮರುಭೂಮಿ ಅಥವಾ ಕೋಲ್ಡ್ ಡೆಸರ್ಟ್. ಓಕೆ, ಎಸ್. ಹರಪ್ಪ ಅಂತಲ್ರಿ ಆದ ನಂತರ ಏನಪ್ಪಾ ಅಂತಲ್ರಿ ನೇರವಾಗಿ ಉತ್ತರಾಖಂಡ. ಯಾವ್ದ್ರಿ? ಉತ್ತರಾಖಂಡ. ಓಕೆ, ಎಸ್. ಹರಪ್ಪ ಅಂದ್ರೆ ಉತ್ತರಾಖಂಡದಲ್ಲಿ ಕಂಡು ಬರುವಂತಹದ ಯಾವಪ್ಪ ಅಂತ ಕೇಳಿದಾಗ ನಂದಾದೇವಿ. ಯಾವುದು? ನಂದಾದೇವಿ. ಕ್ಲಿಯರ್? ಹರಪ್ಪ ಅಂತಲ್ಲಿ ಒಂದೇದು ಶೀತ ಮರುಭೂಮಿ, ನಂದಾದೇವಿ. ನೆಕ್ಸ್ಟ್ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುವಂತಹ ಕಾಂಚನಜುಂಗ. ಯಾವುದು? ಕಾಂಚನಜುಂಗ. ಕಾಂಚನಜುಂಗ. ಓಕೆ, ಎಸ್ ಪ್ರಿಯ ಸ್ನೇಹಿತರೆ. ನಂತರ ಇಲ್ಲಿ ಅರುಣಾಚಲ ಪ್ರದೇಶ್ ದಿಹಾಂಗ್ ದಬಾಂಗ್. ಯಾವುದು? ದಿಹಾಂಗ್ ದಬಾಂಗ್. ಯಾವುದು? ದಿಹಾಂಗ್ ದಬಾಂಗ್. ಓಕೆ, ಎಸ್ ಪ್ರಿಯ ಸ್ನೇಹಿತರೆ ನೇರವಾಗಿ ಅಸ್ಸಾಂನಲ್ಲಿ ಎರಡು ಬಯೋಸ್ಫಿಯರ್ ಇದರ್ ಕಂಡು ಬರ್ತಾವೆ. ಓಕೆ, ಯಾವ್ದ್ರಿ? ದಿಬ್ರು ಸೈಕೋ ನೋವಾ. ಯಾವುದು? ದಿಬ್ರು ಸೈಕೋ
ನೋವಾ. ಓಕೆ, ನಂತರ ಯಾವುದು? ಮಾನಸ. ಯಾವುದು? ಮಾನಸ. ಮಾನಸ. ಓಕೆ, ಎಸ್. ನೇರವಾಗಿ ಇಲ್ಲಿ ಮೇಘಾಲಯ. ಓಕೆ, ಮೇಘಾಲಯ. ಯಾವುದು? ನೊಕ್ರೇಕ. ಯಾವುದು? ನೊಕ್ರೇಕ. ನೊಕ್ರೇಕ್. ಓಕೆ, ನಂತರ ಯಾವುದು? ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ ಸುಂದರ್ಬನ್. ಯಾವುದು? ಸುಂದರ್ಬನ್. ಯಾವುದು? ಸುಂದರ್ಬನ್. ಓಕೆ, ಎಸ್. ಪ್ರಿಯ ಸ್ನೇಹಿತರೆ, ಯಾವುದು? ಸುಂದರ್ಬನ್ ಅನ್ನಂತೇಳಿ. ಓಕೆ, ನೆಕ್ಸ್ಟ್ ಒಡಿಸ್ಸಾ ರಾಜ್ಯ. ಸಿಂಪ್ಲಿಫಾಲ್. ಯಾವುದು? ಸಿಂಪ್ಲಿಫಾಲ್. ಯಾವುದು? ಸಿಂಪ್ಲಿಫಾಲ್. ಎಸ್. ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶ್. ಯಾವುದು? ಶೇಷಾಚಲಂ. ಯಾವ್ದ್ರಿ? ಶೇಷಾಚಲಂ. ಶೇಷಾಚಲಂ. ಓಕೆ, ನಂತರ ಇಲ್ಲಿ ತಮಿಳ್ನಾಡಲ್ಲಿಪ್ಪ ಅಂತಲ್ರಿ ಯಾವ್ದಪ್ಪ ಅಂದ್ರೆ ಗೊತ್ತಿರಬೇಕಾಗತ್ತೆ. ಗಲ್ಫ್ ಆಫ್ ಮನ್ನಾರ್. ಯಾವುದು? ಗಲ್ಫ್ ಆಫ್ ಮನ್ನಾರ್. ಗಲ್ಫ್ ಆಫ್ ಮನ್ನಾರ್. ಓಕೆ, ನೆಕ್ಸ್ಟ್ ಭಾರತದ ಪ್ರಥಮ ಜೀವಗೋಳ ತಾಣ. ಓಕೆ, ಎಸ್. ಹಾಗಪ್ಪ ಅಂತಲ್ಲಿ ಯಾವುದು? ನೀಲಗಿರಿ. ಯಾವುದು? ನೀಲಗಿರಿ. ಓಕೆ, ಎಸ್. ಇಲ್ಲಿ ಕಂಡು ಬರ್ತಾ ನೋಡಿ, ನೀಲಗಿರಿ. ನೀಲಗಿರಿ. ಓಕೆ, ಇದು ನೀಲಗಿರಿ 3 ರಾಜ್ಯಗಳಿಗೆ ವಿಸ್ತರಿಸಿದೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಯಾವ್ದಾವುದು? ತಮಿಳುನಾಡು, ಕೇರಳ, ಕರ್ನಾಟಕ. ಓಕೆ, 3 ರಾಜ್ಯಗಳಿಂದ ವಿಸ್ತರಿಸಿಕೊಂಡಿರುವಂತಹ ನೀಲಗಿರಿ ಅಂತಂತೇಳಿ. ಓಕೆ, ಇದು 1986ರಲ್ಲಿ ಇದು ಮೊಟ್ಟ ಮೊದಲು ಭಾರತದ ಜೀವಗೋಳ ತಾಣ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಸಾಕಷ್ಟು ಎಕ್ಸಾಮ್ ಅಂತಲ್ರಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತದೆ. ಓಕೆ, ನಂತರ ನೇರವಾಗಿ ನಾವು ಎಲ್ಲಿ ಹೋಗಲು? ಕೇರಳ. ಓಕೆ ರೀ, ಕೇರಳ. ಓಕೆ, ಕೇರಳದಲ್ಲಿ ಕಂಡುಬರುವಂತಹ ಪ್ರಮುಖ ಬಯೋಸ್ಫಿಯರ್ ರಿಸರ್ವ್. ಓಕೆ, ಅಗಸ್ಟ ಮಲೈ. ಯಾವ್ರಿ? ಅಗಸ್ಟ ಮಲೈ. ಯಾವುದು? ಅಗಸ್ಟ ಮಲೈ. ಓಕೆ, ಇದು 2 ರಾಜ್ಯಗಳಲ್ಲಿ ಗೊತ್ತಿರಬೇಕಾಗತ್ತೆ. ಒಂದು ತಮಿಳುನಾಡು, ಇನ್ನೊಂದು ಕೇರಳ. ಓಕೆ, ಯಾವುದು? ಒಂದು ಕೇರಳ, ಇನ್ನೊಂದು ಯಾವುದು? ತಮಿಳುನಾಡು. ಓಕೆ, 2 ರಾಜ್ಯದಲ್ಲಿ ಕಂಡು ಬರ್ತದೆ. ಓಕೆ, ಅಗಸ್ತ ಮಲೈ. ನೇರವಾಗಿ ಎಲ್ಲಿ ಹೋಗಬೇಕು? ಗುಜರಾತ್. ಓಕೆ, ಗುಜರಾತ್. ಗುಜರಾತ್ ಅಲ್ಲಿ ಯಾವುದು? ರನ್ ಆಫ್ ಕಚ್. ರನ್ ಆಫ್ ಕಚ್. ಓಕೆ, ರನ್ ಆಫ್ ಕಚ್. ಓಕೆ, ಭಾರತದ ಅತ್ಯಂತ ದೊಡ್ಡ ಜೀವಗೋಳ ತಾಣ. ಓಕೆ, ಭಾರತದ ಅತ್ಯಂತ ದೊಡ್ಡ ಜೀವಗೋಳ ತಾಣ. ಓಕೆ, ಎಸ್. ಭಾರತದ ಪ್ರಥಮ ನೀಲಗಿರಿ. ಓಕೆ, ಎಸ್. ಪ್ರಿಯ ಸ್ನೇಹಿತರೆ, ನೇರವಾಗಿ ನಾವು ಎಲ್ಲಿ ಹೋಗೋಣ? ಮಧ್ಯಪ್ರದೇಶ್. ಯಾವುದು? ಮಧ್ಯಪ್ರದೇಶ್. ಓಕೆ, ಈ ಮಧ್ಯಪ್ರದೇಶದಲ್ಲಿ ಪ್ರಮುಖವಾಗಿ 3 ಬಯೋಸ್ಫಿಯರ್ ರಿಸರ್ವ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್. ನಾನು ಇಲ್ಲಿ ನಕ್ಷೆ ಮೂಲಕ ತಿಳಿಸ್ತಾ ಇದ್ದೀನಿ. ಓಕೆ, ಎಸ್. ಪ್ರಿಯ ಸ್ನೇಹಿತರೆ ನೋಡಿ, ಯಾವುದು? ಮೇಲ್ಗಡೆ ಇರುವುದು ಯಾವುದು? ಪನ್ನ. ಪನ್ನ. ಓಕೆ, ಪಶ್ಚಿಮಕ್ಕೆ ಇರುವುದು ಪಚಮರಿ. ಯಾವುದು? ಪಚಮರಿ. ಪಚಮರಿ. ಓಕೆ, ನೆಕ್ಸ್ಟ್ ಈ ಕಡೆ ಪೂರ್ವಕ್ಕಿರೋದು ಅಮರಕಂಟಕ. ಯಾವುದು? ಅಮರಕಂಟಕ. ಓಕೆ, ಯಾವುದು? ಅಮರಕಂಟಕ. ಅಮರಕಂಟಕ. ಓಕೆ, ನೇರವಾಗಿ ಎಲ್ಲಿ ಹೋಗೋಣ? ಅಂಡಮಾನ್ ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶ. ಓಕೆ, ಎಸ್. ಅಂಡಮಾನ್ ನಿಕೋಬಾರ್. ಓಕೆ, ಇಲ್ಲಿ ಮೇಲ್ಗಡೆ ಗುರುತಿಸ್ತೀನಿ. ಓಕೆ, ಎಲ್ಲಿ? ಇಲ್ಲಿ ಗುರುತಿಸಲಾ? ಓಕೆ, ಓಕೆ, ಇಲ್ಲಿ ಅಂಡಮಾನ್ ನಿಕೋಬಾರ್. ಅಂಡಮಾನ್ ನಿಕೋಬಾರ್. ಓಕೆ,
ಯಾಸ್ ಅಂಡಮಾನ್ ನಿಕೋಬಾರ್ಲಿ ಕಂಡು ಬರುವಂತದ ಯಾವ್ದಪ್ಪ ಅಂತ ಕೇಳಿದಾಗ ಗ್ರೇಟ್ ನಿಕೋಬಾರ್. ಯಾವುದು? ಗ್ರೇಟ್ ನಿಕೋಬಾರ್. ಎಸ್ ಪ್ರಿಯ ಸ್ನೇಹಿತರೆ ನೋಡಿ, ಸವಿಸ್ತಾರವಾಗಿ ನಾನು ನಕ್ಷೆ ಮೂಲಕ ತಿಳಿಸಿದೆ. ಓಕೆ, ಲಿಸ್ಟ್ ಮಾಡಿ ಓದಬಾರ್ದು. ಓಕೆ ಪ್ರಿಯ ಸ್ನೇಹಿತರೆ ನೋಡಿ, ನೇರವಾಗಿ ಹೇಳ್ತಾ ಇದ್ದೀನಿ. ಓಕೆ, ಫಸ್ಟ್ ನೀವು ಯಾವ ತರ ರಾಜ್ಯಗಳನ್ನು ಗುರುತಿಸ್ಕೋಬೇಕು, ರಾಜ್ಯಗಳನ್ನು ಗುರುತಿಸಿ ನಂತರ ಇದನ್ನ 2 ರಿಂದ 3 ಬಾರಿ ಪ್ರಾಕ್ಟೀಸ್ ಮಾಡಿ. 3 ಬಾರಿ ಪ್ರಾಕ್ಟೀಸ್ ಮಾಡಿದರೆ ಆಟೋಮೆಟಿಕ್ ನಿಮ್ಗೆ ಬರ್ತದೆ. ಇದು ನನ್ನ ಗ್ಯಾರಂಟಿ ಆಗಿದೆ. ನೀನ್ ಪ್ರಾಕ್ಟೀಸ್ ಮಾಡಿ ಸರ್ ನೀವು ಹೇಳಿದ ಕರೆಕ್ಟ್ ಇದೆ ಅನ್ನೋದಿದ್ರೆ ನನಗೆ ಕಮೆಂಟ್ ಮೂಲಕ ನಾನು ತಿಳಿಸಿ. 4-5 ಸಲ ಏನಪ್ಪಾ ಅಂತಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಪ್ರಿಯ ಸ್ನೇಹಿತರೆ. ಓಕೆ, ಮೊದಲು ರಾಜ್ಯಗಳನ್ನು ಗುರುತಿಸ್ಕೋಬೇಕು. ಓಕೆ, ರಾಜ್ಯಗಳನ್ನು ಗುರುತಿಸಿ ಇದು ನೋಡಿ 28 ರಾಜ್ಯಗಳ ಪರಿಕಲ್ಪನೆ ನಿಮ್ಮಲ್ಲಿ ಇರಬೇಕು. ಓಕೆ, ಪರಿಕಲ್ಪನೆ ಇದ್ದರೆ ಮಾತ್ರ ಇದನ್ನ ಅಂತಲ್ಲ ಮಾಡ್ಲಿಕ್ಕೆ ಪ್ರಯತ್ನ ಆಗತ್ತೆ. ಓಕೆ ಸ್ನೇಹಿತರೆ, ಓಕೆ ವೇಗವಾಗಿ ಹೇಳ್ತಾ ಇದ್ದೀನಿ. ಓಕೆ ಸ್ನೇಹಿತರೆ ನೋಡಿ, ಯಾವುದು? ಹಿಮಾಚಲ ಪ್ರದೇಶದ ಶೀತ ಮರುಭೂಮಿ ಅಥವಾ ಕೋಲ್ಡ್ ಡೆಸರ್ಟ್ ಅಂತ ಕರಿತೀವಿ ನಾವು, ಶೀತ ಮರುಭೂಮಿ. ಓಕೆ, ಇಲ್ಲಿ ಗೊತ್ತಿರಬೇಕಾಗತ್ತೆ. ಓಕೆ, ನಂತರ ಯಾವ್ದಪ್ಪ ಅಂದ್ರ ನಂದಾದೇವಿ, ಉತ್ತರಾಖಂಡದ ನಂದಾದೇವಿ. ನಂತರ ಯಾವುದು? ಕಾಂಚನಜುಂಗಾ. ಓಕೆ, ಎಸ್ ಈ ನಂದಾದೇವಿ ಯಾವಾಗೇನಪ್ಪಾ ಅಂತಂದ್ರೆ ಪ್ರಮುಖವಾದಂತ ಯಾವ್ದು ಜೀವಿಗಳು ಕಂಡು ಬರ್ತಾವಪ್ಪ ಅಂತ ಕೇಳಿದಾಗ ಬ್ಲ್ಯಾಕ್ ಡಿಯರ್ ಅಂತ ಹೇಳ್ತಾರೆ, ಕಪ್ಪು ಕರಡಿಗಳು ಅಂತಂತೇಳಿ. ಓಕೆ, ಎಸ್ ಯಾರಪ್ಪ ಅಂತಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುವಂತ ಬಯೋಸ್ಫಿಯರ್ ಇದ್ದಾರೆ ಯಾವ್ದಪ್ಪ ಅಂತ ಕೇಳಿದಾಗ ದಿಹಾಂಗ್ ದಬಾಂಗ್. ಓಕೆ, ನಂತರ ಯಾವ್ದಪ್ಪ ಅಂತ ಕೇಳಿದಾಗ ಇಲ್ಲಿ ಯಾವ್ದು ಮೇಘಾಲಯದ ನೊಕ್ರೇಕಾ. ಓಕೆ, ಅಸ್ಸಾಂದಲ್ಲಿ ಕಂಡು ಬರುವಂತಹ ಪ್ರಮುಖ 2 ಬಯೋಸ್ಫಿಯರ್ ರಿಸರ್ವ್. ಓಕೆ ರೀ, ದಿಬ್ರು ಸೈಕೋ ನೋವಾ. ಓಕೆ, ಇನ್ನೊಂದು ಯಾವ್ದಪ್ಪ ಅಂತ ಕೇಳಿದಾಗ ಮಾನಸ. ಓಕೆ, ನಂತರ ನೇರವಾಗಿ ಪಶ್ಚಿಮ ಬಂಗಾಳದಲ್ಲಿ ಸುಂದರ್ಬನ್ ಅಂತಂದೇಳಿ. ಓಕೆ, ಸುಂದರಿ ಮರಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತಂತ ಕೇಳ್ತಾನೆ. ಓಕೆ, ಯಾವುದು? ಪಶ್ಚಿಮ ಬಂಗಾಳ. ಓಕೆ, ನಂತರ ಯಾವ್ದಪ್ಪ ಅಂತ ಕೇಳಿದಾಗ ಸಿಂಪ್ಲಿ ಫಾಲ್, ಒಡಿಶಾ ರಾಜ್ಯದಲ್ಲಿ ಕಂಡು ಬರುವಂತ ಸಿಂಪ್ಲಿ ಫಾಲ್. ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದಾಗ ಆಂಧ್ರ ಪ್ರದೇಶ ಶೇಷಾಚಲಂ. ಓಕೆ, ನಂತರ ಇಲ್ಲಿ ತಮಿಳುನಾಡಲ್ಲಿ ಕಂಡು ಬರುವಂತ ಗಲ್ಫ್ ಆಫ್ ಮನ್ನಾರ್ ಅಂತಂತೇಳಿ. ಓಕೆ, ಗಲ್ಫ್ ಆಫ್ ಮನ್ನಾರ್ ಅಂತಂತೇಳಿ. ನಂತರ ನೀಲಗಿರಿ ಭಾರತದ ಪ್ರಥಮ ಜೀವಗೋಳ ತಾಣ ಯಾವಾಗ ಸ್ಥಾಪನೆ ಆಗಿದೆ ಅಂದ್ರೆ 1986. ಓಕೆ, ಎಸ್ ಹಾಗಾರಪ್ಪ ಅಂತಲ್ಲಿ ಇಲ್ಲಿ ಪ್ರಮುಖವಾಗಿ ಕೇರಳ ರಾಜ್ಯದಲ್ಲಿ ಕಂಡು ಬರುವಂತ ಬಯೋಸ್ಫಿಯರ್ ಇದ್ದಾರೆ ಯಾವ್ದಪ್ಪ ಅಂತ ಕೇಳಿದಾಗ ಅಗಸ್ಟ್ ಮಲೈ. ಓಕೆ, ಎಷ್ಟು ರಾಜ್ಯಗಳಲ್ಲಿ ಕಂಡು ಬರ್ತದ್ದು? 2 ರಾಜ್ಯಗಳು. ಯಾವುದು? ಕೇರಳ ಮತ್ತು ತಮಿಳುನಾಡು ಅಂತಂತೇಳಿ. ಓಕೆ, ನಂತರ ನೇರವಾಗಿ ಗುಜರಾತ್. ಓಕೆ ರೀ, ರನ್ ಆಫ್ ಕಚ್. ಓಕೆ, ನೇರವಾಗಿ ಮಧ್ಯಪ್ರದೇಶದಲ್ಲಿ ಕಂಡು ಬರುವಂತದ್ದು ಯಾವುದು? ಪ್ರಮುಖವಾದಂತಹ 3 ಬಯೋಸ್ಫಿಯರ್ ರಿಸರ್ವ್. ನಿಮ್ ಕೇಳ್ಬಹುದು 3 ಬಯೋಸ್ಫಿಯರ್ ರಿಸರ್ವ್ ಅನ್ನು ಒಳಗೊಂಡಿರುವಂತ ಭಾರತದ ಏಕೈಕ ರಾಜ್ಯ ಯಾವುದು ಅಂತ ಕೇಳ್ಬಹುದು. ಓಕೆ, ಮಧ್ಯಪ್ರದೇಶ್. ಓಕೆ, ಮಧ್ಯಪ್ರದೇಶ ರಾಜಧಾನಿ ಯಾವ್ದ್ರಿ? ಭೋಪಾಲ್. ಓಕೆ, ಹಾಗಾದ್ರೆ ಗೊತ್ತಿರಬೇಕಾಗತ್ತೆ ಮಣ್ಣಿನ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ಕೇಳಿದಾಗ ಭೋಪಾಲ್. ಓಕೆ, ಭೋಪಾಲ್ ಅಲ್ಲಿ ಮಣ್ಣಿನ ಸಂಶೋಧನಾ ಸಂಸ್ಥೆ ಎಲ್ಲಿದೆಪ್ಪ ಅಂತ ಕೇಳಿದಾಗ ಭೋಪಾಲ್ ಅಂತ ಗೊತ್ತಿರಬೇಕಾಗತ್ತೆ. ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ಏನಂತ ಕರೀತಾರೆ? ಪೆಡಾಲಜಿ. ಓಕೆ, ಎಸ್ ಯಾವುದು? ಪೆಡಾಲಜಿ ಅಂತೇಳಿ. ಓಕೆ ರೀ, ವಿಶ್ವ ಮಣ್ಣಿನ ದಿನ ಅಂತ ಯಾವಾಗ ಆಚರಣೆ ಮಾಡ್ತಾರೆ? ಡಿಸೆಂಬರ್ 5. ಓಕೆ, ಎಸ್ ಪ್ರಿಯ ಸ್ನೇಹಿತರೆ, ಭಾರತದಲ್ಲಿ ಮಣ್ಣುಗಳ ಪ್ರಕಾರಗಳು ಎಷ್ಟಿದಾವೆ? 8. ಓಕೆ, ಮಣ್ಣಿನ ಬಗ್ಗೆ ಸವಿಸ್ತಾರವಾಗಿ ಅಂತ ನಿಮ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಎಸ್ ಹಾಗಾರಪ್ಪ ಅಂತಂದ್ರ ಯಾವ್ದು ಪ್ರಮುಖವಾದಂತಹ 3 ಬಯೋಸ್ಫಿಯರ್ ಅದರ ಗೊತ್ತು. ಒಂದಿದ್ದು ಪನ್ನ, ಪಶ್ಚಿಮಕ್ಕೆ ಇರೋದು ಪಚಮರಿ ಅಂತಲ, ಪೂರ್ವಕ್ಕೆ ಇರೋದು ಅಮರಕಂಟಕ. ಓಕೆ, ಇಲ್ಲಂತಲ ನಕ್ಷಾ ಮೂಲಕ ಏನಪ್ಪಾ ಅಂತಲ ತಿಳ್ತಾ ಹೋಗ್ಬೇಕು. ಓಕೆ, ಭಾರತದಲ್ಲಿ ಇರುವಂತಹ ಜೀವಗಳ ತಾಣಗಳು ಎಷ್ಟಿದಾವ ಅಂತ ಕೇಳಿದಾಗ 18. ಯುನೆಸ್ಕೋ ಪಾರಂಪರ ಪಟ್ಟಿಗೆ ಸೇರಿದ ತಾಣಗಳು ಎಷ್ಟಿದಾವೆ? 12. ಭಾರತದ ಪ್ರಥಮ ಜೀವಗಳ ತಾಣ ಯಾವುದು? ನೀಲಗಿರಿ. ಯಾವಾಗ ಸೇರ್ಪಡೆ ಆಗಿದೆ? 1986. ಓಕೆ, ಎಸ್ ದೊಡ್ಡದು ಯಾವ್ದಪ್ಪ ಅಂತಲ್ಲ ಕಚ್, ಗುಜರಾತ್ ನಲ್ಲಿ ಕಂಡು ಬರ್ತದೆ. ಓಕೆ, ಎಷ್ಟು ಚಿಕ್ಕದು ಯಾವುದು? ಪನ್ನಾ. ಹಾಗಾರಪ್ಪ ಅಂದ್ರೆ ಯುನೆಸ್ಕೋ ಪಾರಂಪರ ಪಟ್ಟಿಗೆ ಸೇರಿದ ಅತ್ಯಂತ ಚಿಕ್ಕ ತಾಣ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಯಾವ್ದ್ರಿ? ಪನ್ನಾ. ಓಕೆ, ಮಧ್ಯಪ್ರದೇಶದಲ್ಲಿ ಏನಪ್ಪಾ ಅಂತಲ್ರಿ ಕಂಡು ಬರುವಂತಹ ಪ್ರಮುಖ ಏನಪ್ಪಾ ಅಂತಲ್ರಿ ಯಾವುದು? ಬಯೋಸ್ಫಿಯರ್ ರಿಸರ್ವ್ ಆಗಿರ್ತದೆ. ಓಕೆ ಪ್ರಿಯ ಸ್ನೇಹಿತರೆ, ನನ್ನ ಕ್ಲಾಸ್ ನಿಮ್ಮನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರೆಯಬೇಡಿ. ಬೆಲ್ ಐಕಾನ್ ಏನಪ್ಪಾ ಅಂತಲ್ಲ ಒತ್ತಲಿಕ್ಕೆ ಪ್ರಯತ್ನ ಆಗಿರ್ಬೇಕು.
ನನ್ನ ವಿಡಿಯೋಗಳು ಇಷ್ಟವಾದರೆ ಅಂದ್ರೆ ಶೇರ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಮತ್ತೆ ಮತ್ತೆ ಹೊಸ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲಾ ಕಂಪ್ಲೀಟ್ ಕ್ಲಾಸಸ್ ಗಳನ್ನ ಮಾಡ್ತಾ ಹೋಗ್ತಿರ್ತೀನಿ. ಓಕೆ, ನಿಮ್ಮೆಲ್ಲರ ಇಲ್ಲಿ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ನನ್ನ ಕ್ಲಾಸಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು.